ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನಮ್ ವಿಡಿಯೋ ಆಗಿರುತ್ತೆ. ನಾವಿವತ್ತು ನಮ್ಮ ಊರ್ಗೆ ಹೋಗ್ತಿದ್ದೀವಿ. ಸೊ ನಮ್ಮೂರಲ್ಲಿ ಇವತ್ತು ನಾವು ಏನಕ್ಕೆ ಹೋಗ್ತಿದೀವಿ, ಅಲ್ಲಿ ಏನೇನ್ ಸ್ಪೆಷಲ್, ಏನೇನ್ ಮಾಡ್ತೀವಿ ಎಲ್ಲಾನು ಈ ವ್ಲಾಗ್ ಅಲ್ಲಿ ತೋರಿಸ್ತೀವಿ. ಸೊ ನಾವು ನಮ್ಮೂರ್ಗೆ ಹೋಗ್ತಿದೀವಿ, ನೀವು ನಮ್ ಜೊತೆ ನಮ್ಮೂರ್ನ ನೋಡಿ. ಅಪ್ಪು, ಏನ್ ಮಾಡ್ತಿದ್ದೀರಾ ಅಪ್ಪು? ಏನ್ ತಿಂತಿದ್ದೀರಾ? ರೊಟ್ಟಿ ತಿಂತಿದ್ದೀರಾ? ಯಾರ್ ಮಾಡಿದ್ರು ರೊಟ್ಟಿ? ನೀವೇ ಮಾಡಿದ್ರಾ? ಹೆಂಗ್ ಮಾಡಿದ್ರಿ? ಹ ಹೆಂಗ್ ಮಾಡಿದ್ರಿ ಹೇಳಿ. ಸೊ ವೆದರ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ವೆದರ್ ಅಲ್ಲಿ ಟ್ರಾವೆಲ್ ಮಾಡೋದಿರತ್ತಲ್ಲ, ತುಂಬಾ ಚೆನ್ನಾಗಿರತ್ತೆ. ಸೊ ಫೈನಲಿ ನಮ್ಮೂರ್ ರೋಡ್ಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ 10 ಕಿಲೋಮೀಟರ್ಸ್ ಹೋದ್ರೆ ನಮ್ಮ ಮನೆ ಸಿಗುತ್ತೆ. ಸುಮ್ಮನೆ ಕುತ್ಕೋಬೇಕಾ ನಾನು? ಏನು ಮಾಡ್ಬಾರ್ದಾ? ಸೊ ಏನೇ ಹೇಳಿ ಗೈಸ್, ಹಳ್ಳಿ ವಾತಾವರಣನ ವರ್ಣಿಸಕ್ ಆಗದೇ ಇಲ್ಲ. ಬೆಂಗಳೂರಲ್ಲಿ ಇದ್ದು ಇದ್ದು ಆ ಟ್ರಾಫಿಕ್ ಅಲ್ಲಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು ಬರೋದು ಎವ್ರಿ ಡೇ ಟಯರ್ಡ್ ಆಗ್ಬಿಡುತ್ತೆ. ಯಾವಾಗಾದ್ರೂ ಒಂದ್ಸಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ 15 days ಒನ್ಸ್ ಈ ತರ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾವಂತೂ ಸ್ಕೂಲ್ ಡೇಸ್ ಅಲ್ಲಿ ಯಾವಾಗ ಸಮ್ಮರ್ ಹಾಲಿಡೇಸ್ ಬರುತ್ತೋ ಅಂತ ಕಾಯ್ತಿರ್ತಿದ್ವಿ ಊರಿಗೆ ಬರೋದಿಕ್ಕೆ. ಅಜ್ಜಿ ಮನೆಗ್ ಬಂದು ಚೆನ್ನಾಗಿ ಒಂದು 1 month ಆ ತರ ಇಲ್ಲಿ ಇರ್ತಿದ್ವಿ ನಾವು. ತುಂಬಾ ಚೆನ್ನಾಗಿರ್ತಿತ್ತು. ಇನ್ನು ನಮ್ಮೂರಂತೂ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ, ನಮ್ಮೂರೆಲ್ಲ ಹೇಗಿದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂಡ್ ನೀವು ಕೇಳಿರ್ತೀರಾ, ನಮ್ಮೂರಲ್ಲಿ ತಿಮ್ಮಪ್ಪನ ಬೆಟ್ಟ ಅಂತಿದೆ. ಆಕ್ಚುಲಿ ಒನ್ ಆಫ್ ದ ಫೇಮಸ್ ಟೆಂಪಲ್ ಅದನ್ನು. ಮತ್ತೆ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಇದೆ. ಅದು ಇವಾಗ ರೀಸೆಂಟ್ ಆಗಿ ಕಟ್ಟಿದ್ದಾರೆ. ಆ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ ನೆಕ್ಸ್ಟ್ ಟೈಮ್ ಯಾವಾಗ ನಾವು ಊರಿಗೆ ಬಂದು ಫ್ರೀ ಇದ್ದಾಗ ನಾನು ನಿಮ್ಗೆ ಆ ಟೆಂಪಲ್ಗಳು ಸಹ ತೋರಿಸ್ತೀನಿ. ಸೊ ಬನ್ನಿ, ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನಿಮ್ಗೂ ಬಾಲ ಇದೆಯಾ? ನಿಮ್ಗೂ ಬಾಲ ಇದೆಯಾ? ಇಲ್ವಾ? ಇಲ್ವಾ? ದೇವಸ್ಥಾನ ಹೋಗೋಣ, ಮನೆಗೆ ಹೋಗೋಣ? ಫಸ್ಟ್ ಟೆಂಪಲ್ಗೆ ಹೋಗೋಣ, ಆಮೇಲೆ ಮನೆಗೆ ಹೋಗೋಣ. ಊರಲ್ಲಿ ಒಂಟಿ ಮನೆ. ಆಕ್ಚುಲಿ ನನ್ಗೆ ಈ ತರ ಎಲ್ಲ ಒಂಟಿ ಮನೆ ಎಲ್ಲ ಕಟ್ಕೊಂಡಿರ್ಬೇಕಂತ ತುಂಬಾ ಭಯ ಆಗತ್ತೆ, ಒಬ್ರೊಬ್ರೆ ನೈಟ್ ಟೈಮ್ ಆಯ್ತಂದ್ರೆ. ಸೊ ನಮ್ಮೂರಿಗೆ ಎಂಟ್ರಿ ಆಗ್ತಿದ್ದೀವಿ. ನಮ್ ಹುಟ್ಟಿ ಬೆಳ್ದಿದ್ ಮನೆ, ನಾವ್ ಆಟ ಆಡಿದ ಮನೆ ಅದೆಲ್ಲ ತೋರಿಸ್ತೀವಿ, ಬನ್ನಿ ಹೇಗಿದೆ ಅಂತ. ಇನ್ನು ನಮ್ಮೂರ್ಗೆ ಎಂಟ್ರಿ ಆಗ್ಬೇಕಾದ್ರೆ ಕೇಳದೆ ಬೇಡ, ಸುತ್ತಮುತ್ತ ಬರೀ ಗ್ರೀನರಿನೇ. ರೋಡ್ ಅಂತೂ ತುಂಬಾ ಪೀಸ್ಫುಲ್ ಆಗಿರತ್ತೆ. ಮನೆ ರೀಚ್ ವಾತಾವರಣ ನೋಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವೀಗ ಊರಿಗೆ ಎಂಟ್ರಿ ಆಗ್ತಿದ್ದೀವಿ. ನಾವು ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ಫಸ್ಟ್ ಸಿಗದೆ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಇಲ್ಲಿ ಕಾಣಿಸ್ತಿರೋದು ಇವಾಗ ಕಟ್ಸಿರೋ ಗೌರ್ಮೆಂಟ್ ಹಾಸ್ಪಿಟಲ್. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಬರ್ತಾ ಇದ್ದಿದ್ದು ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಸೊ ನಮ್ಗೆ ಏನಾದ್ರು ಹುಷಾರಿರ್ಲಿಲ್ಲ, ಏನೇ ಇತ್ತಂದ್ರೂ ಇಲ್ಲೇ ಬಂದು ಇಂಜೆಕ್ಷನ್ ಕೊಡ್ಸ್ಕೊಳ್ತಾ ಇದ್ದಿದ್ದು. ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಬಾಳೆ ಗಿಡ ಕ್ರಾಸ್ ಆಗ್ತಿದ್ದಂಗೆ ಇದೇನ್ ಕಾಣಿಸ್ತಿದೆ, ಇದೇ ನಮ್ಮ ಮನೆ. ವರ್ಸ್ಟ್ ಪಾರ್ಟ್ ಏನಂದ್ರೆ ಮನೆ ಕೀನೇ ಮರ್ತ್ ಬಂದಿದ್ದೀವಿ ನಾವು. ಸೊ ಅಲ್ಲಿಗೆ ಹೋಗಕ್ ಆಗಲ್ಲ. ಈಗ ನಮ್ಮಮ್ಮವ್ರ ಅಮ್ಮ ಮನೆಗೆ ಹೋಗ್ತಿದೀವಿ. ಅಲ್ಲಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ನಾವೀಗ. ಸೊ ನಮ್ಮಮ್ಮವ್ರ ಅಮ್ಮನ ಮನೆ ತೋರಿಸ್ತೀನಿ ಬನ್ನಿ. ಊರಿಗೆ ಬಂದ್ ಕಾರ್ ಇಳಿತಿದ್ದಂಗೆ ನಮ್ಮ ಮಮ್ಮಿ ಮುಖದಲ್ಲಿ ನಗು ನೋಡಿ ಗೈಸ್. ನಮ್ಮಮ್ಮನ್ ಹಿಡಿಯಕ್ ಆಗಲ್ಲ, ಅವ್ರ ಅಮ್ಮನ ಮನೆಗ್ ಬಂದ್ಬಿಟ್ರಲ್ಲ ಅದಕ್ಕೆ. ನಮ್ಮಮ್ಮ ಹುಟ್ಟಿ ಬೆಳ್ದಿದ್ ಮನೆ ಇದು. ನಮ್ಮ ಅಜ್ಜಿಗೆ ಆಕ್ಚುಲಿ ಹುಷಾರಿಲ್ಲ, ಅದ್ರಿಂದ ಅವ್ರನ್ನ ನೋಡಕ್ಕಂತ ಬಂದಿದ್ದೀವಿ. ಅಮ್ಮ ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ನಡಿ. ಇದು ನಮ್ಮ ಅಜ್ಜಿ ಮನೆ. ಒಳಗಡೆ ನೋಡಿ ಹಳ್ಳಿ ಮನೆ ಹೇಗಿದೆ ಅಂತ. ಅಂಡ್ ಇಲ್ಲಿ ನಮ್ಮ ಅತ್ತೆ ಇಬ್ರು ಬಾಣಂತನ ಮಾಡ್ತಿರೋದ್ರಿಂದ ಸ್ವಲ್ಪ ಎಲ್ಲ ಹಂಗಂಗೆ ಇಟ್ಟಿದ್ದಾರೆ. ಆಕ್ಚುಲಿ ನಾವು ಬರೋದ್ ನಮ್ಮ ಅತ್ತೆಗೆ ಹೇಳಿರ್ಲಿಲ್ಲ, ಸಡನ್ ಆಗಿ ಬಂದಿರೋದ್ರಿಂದ ಅವ್ರು ಫುಲ್ ಖುಷಿ ಆಗ್ಬಿಟ್ರು. ಸಸ್ಪೆನ್ಸ್ ಆಗುತ್ತೆ. ಅಜ್ಜಿ ಮಾತಾಡು, ಮಾತಾಡಿ. ಅಲ್ಲಿ ನೋಡು, ಹಂಗ್ ಮಾಡ್ಬಾರ್ದು. ಮಂಜು ಮಾಮ ಇಲ್ಲ ಅಂತೆ, ಅಲ್ಲಿ ಕೆಲ್ಸ. ಸೊ ಇವರು
ನಮ್ಮತ್ತೆ, ನಮ್ಮ ಮಾಮ, ನಮ್ಮ ಮಮ್ಮಿಯವ್ರ ತಮ್ಮ ಇಲ್ವಾ, ಅವ್ರ ವೈಫ್. ಸೊ ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮವರ ಅಮ್ಮ. ಅವ್ವ ಮಂಚಮ್ಮ ಮಾತಾಡ್ಸ್ರಿ, ಕಾಲಿಗೆ ನಮಸ್ಕಾರ ಮಾಡ್ಕೊಳ್ರಿ. ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ. ಎಣ್ಣೆ ಇಲ್ಲ. ಬೇಡ ಅಜ್ಜಿ, ಬೆಂಗಳೂರೆಲ್ಲ ನೋಡ್ಬೇಕು ನೀನು. ಆಯ್ತು ಆಯ್ತು ಅನ್ನಿ, ಆಯ್ತು ಅನ್ನಿ. ನೋಡ್ಕೊಂಡಿದ್ಯವ ಸುಮಾರಾಗಿ ಹೆಂಗೈತೆ ಕಾಲ್ ನೋವೆಲ್ಲ ಈಗ? ಸ್ಟ್ರೋಕ್ ಇರ್ತಿತ್ತು, ಹುಷಾರಾಗಾದ್ರು. ಮತ್ತೆ ಇವಾಗ ಮೊನ್ನೆ ಬಿದ್ಬಿಟ್ಟು ಬೆನ್ಮೂಳೆ ನೋವು ಅಂತ ಹೇಳ್ತಾರೆ. ಯಾಕೆ ಅಳ್ತಿರೋದ್ ನೀನು? ನಾವ್ ಬಂದಿರೋ ಖುಷಿಗೆ ಅಳ್ತಿರೋದಾ ಇಲ್ಲ ಏನಕ್ಕೆ ಅಳ್ತಿರೋದು? ಬಾ ನೀನ್ ಮಾತಾಡ. ಹೇಳವ, ಅಲ್ಲೇಳು ನಾನಿರೋದಿಕ್ಕೇನೆ. ಹೇಳಲ್ಲಿ ಅಲ್ಲೇಳು ನಾನಿರೋದಿಕ್ಕೆ ಅಂತ. ಹಾ, ಯಾಕೆ ಅಳ್ತಾ ಇದೀಯ ಇವಾಗ? ನಾನ್ ನೋಡಿದ್ ಖುಷಿಗಲ್ಲ, ಯಾಕಾದ್ರೂ ಬಂದ್ರು ಅಂತನ? ಸಂತೋಷಕ್ಕ. ಆಮೇಲೆ ವಿಡಿಯೋ ಮಾಡ್ತಾ ಇದೀವಲ್ಲ, ಯಾರ ತಪ್ಪು ತಿಳ್ಕೊಬಿಟ್ರೆ ನೋಡಪ್ಪ ಹೋಗಿ ಸುಮ್ನೆ ಅವ್ರು ನಳಿಸ್ತವ್ರೆ ಅಂತ. ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಎಲ್ರಿಗೂ ಒಂದ್ಸರಿ ಹಾಯ್ ಮಾಡು. ಹಾಯ್ ಮಾಡೋಕ್ಕಾಗದ, ನಾವು ಒಳ್ಳೇದಾರಿ ಅಂತೀವಿ ಅಷ್ಟೇ. ನೋಡೋರ್ಗೆಲ್ಲ ಒಳ್ಳೇದಾಗ್ಲಿ ಅಂತ. ನೋಡೋರ್ಗೆಲ್ಲ ಒಳ್ಳೇದಾರಿ, ಅಷ್ಟೇ. ಅವ್ರಿಗೆ ಆಯುಷ್ಯ ಜಾಸ್ತಿ ಕೊಡ್ಲಿ ಶಿವ, ಆರೋಗ್ಯ ಬಗ್ಗೆ ಕೊಡ್ಲಿ. ಸೊ ಗಾಯ್ಸ್, ನಮ್ಮ ಅತ್ತೆಯವ್ರ ಅಮ್ಮ ಇವರು ಗಟ್ಟಿ ಪಿಂಡ. ನಮ್ಮ ಅತ್ತೆಯವ್ರನ್ನ ಮತ್ತೆ ಎಲ್ಲಾರ್ನು ಇವರೇ ಸಾಕಿದ್ದು. ತುಂಬಾ ಕಷ್ಟ ಬಿದ್ದು ಸಾಕಿದ್ದಾರೆ, ಒಬ್ರೆ ಸಿಂಗಲ್ ಆಗಿ ಇತ್ಕೊಂಡು. ಇದೆಲ್ಲ ನೆನ್ಸ್ಕೊಂಡು ಬಹಳ ಹೆಮ್ಮೆ ಆಗುತ್ತೆ ಇವ್ರಗಳ ಬಗ್ಗೆ. ಇವಳು ಗೊಂಬೆ ಅಂತ ನನ್ಗೆ ಮಗಳಾಗ್ಬೇಕು. ನೋಡಿ ಗೈಸ್, ಇದೇ ಫಸ್ಟ್ ಟೈಮ್ ಅವಳನ್ನ ಫೋಟೋ ವಿಡಿಯೋ ಅಂತ ತೋರಿಸ್ತಿರೋದು. ಇದುವರೆಗೂ ಅವಳ ಫೇಸ್ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ. ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ. ಮಳೆ ಬರ್ತಿದೆ ಗೈಸ್, ಈ ವಾತಾವರಣದಲ್ಲಿ ಅಪ್ಪಗೆ ಊಟ ಮಾಡ್ಸೋದು, ಅದು ಬಿಸಿ ಬಿಸಿ ಬೋಂಡ ಜೊತೆ ತುಂಬಾ ಚೆನ್ನಾಗಿದೆ. ನಾನ್ ಅವನ್ಗೆ ಅಂತ ಬೋಂಡ ಹಾಕಿದ್ ನಾನು ತಿನ್ಕೊಬಿಟ್ಟೆ. ಗುಡ್ ಬಾಯ್. ಊಟ ಮಾಡ್ಸೋ ಅಷ್ಟ್ರಲ್ಲಿ ಅರ್ಧ ಸರ್ಕಸ್ ಮಾಡ್ದಂಗ ಆಗಿರತ್ತೆ. ಮಕ್ಳಿಗೆ ಮೊಬೈಲ್ ಕೊಡೋದು ಎಷ್ಟು ಎಫೆಕ್ಟ್ ಆಗತ್ತೆ ಅಂದ್ರೆ, ನಾನು ಕೆಲ್ಸದ ಬಿಸಿಲಿ ನನ್ ಮಗನ್ಗೆ ಮೊಬೈಲ್ ಕೊಟ್ಟು ಅವನೊಂದ್ ನೀರ್ ಕುಡಿಬೇಕಂದ್ರೂ ಮೊಬೈಲ್ ಇದ್ರೇನೆ ಕುಡಿಯೋದು ಅಂತ ಹೇಳ್ತಿದ್ದ. ನಾನ್ ಯಾವಾಗ ಅವನಿಗೆ ಟೈಮ್ ಕೊಟ್ಟು ಈ ತರ ಓಡಾಡ್ಸ್ಕೊಂಡ್ ತಿನ್ಸಕ್ ಸ್ಟಾರ್ಟ್ ಮಾಡ್ದೆ, ಅವಾಗ ಅವ್ನ್ ಸ್ವಲ್ಪ ಮೊಬೈಲ್ನ ಅವಾಯ್ಡ್ ಮಾಡಿ ತಿನ್ನಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಎಷ್ಟೋ ಪೇರೆಂಟ್ಸ್ ಈ ತಪ್ಪು ಮಾಡ್ತಾರೆ, ಮೊಬೈಲ್ ಕೊಟ್ಬಿಟ್ರೆ ಬೇಗ ಬೇಗ ತಿನ್ಬಿಡ್ತಾರೆ ಮಕ್ಳುಗಳು ಅಂತ. ಆಕ್ಚುಲಿ ಆ ತಪ್ಪು ಮಾಡ್ಬೇಡಿ. ಅದು ಎಷ್ಟು ಮಟ್ಟಿಗೆ ಮಕ್ಳುಗಳಿಗೆ ಎಫೆಕ್ಟ್ ಆಗ್ತಿದೆ ಅನ್ನೋದು ಇವನ್ ನಾನು ಸಹ ಒಂದ್ ಫೇಸ್ ನೋಡಿದ್ದೀನಿ. ಸೊ ಇದರಿಂದ ಹೇಳೋದಂದ್ರೆ, ಮಕ್ಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ಪುದ್ ಊಟ ಮುಗಿದ್ಮೇಲೆ ನಾವು ಹೊಟ್ಟಿದ್ದು ಟೆಂಪಲ್ ಕಡೆಗೆ, ಪೂಜೆ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು. ಅಂಡ್ ಹಾಗೆ ನೋಡಿ ಗೈಸ್, ಇದು ರೋಡ್ ಮೊದ್ಲು ಫುಲ್ ಮಡ್ ರೋಡ್ ಆಗಿತ್ತು. ಇವಾಗ ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅಂಡ್ ಇದಾದ್ಮೇಲೆ ನಿಮ್ಗೊಂದ್ ಕೆರೆ ಸಿಗತ್ತೆ, ಅಲ್ಲಿ ನಮ್ಮ ಮಮ್ಮಿದೊಂದ್ ಫ್ಲಾಶ್ ಬ್ಯಾಕ್ ಇದೆ. ಅವರೇ ಹೇಳ್ತಾರೆ, ಕೇಳಿ ಅವ್ರ ಬಾಯಲ್ಲಿ. ನೀರಲ್ಲಿ ಯಾಕೆ ಮುಳುಗಿದ್ದೆ ಅದನ್ನ ಹೇಳಿ ಸರ್. ಬಟ್ಟೆ ಒಗಿಕ್ ಬಂದಿದೆ ಅವಾಗ. ಅವ್ರನ್ನ ಹೇಳಿ. ಹೇಳಿ ಆಂಟಿ ನೀವು. ಅವಾಗ ಬಟ್ಟೆ ಒಗಿಕ್ ಬಂದಾಗ ಎಷ್ಟು ವಯಸ್ಸಿತ್ತು ನಿಮ್ಗೆ? ಏನೋ ಒಂದ 13 ವರ್ಷ ಇರ್ಬೇಕೇನೋ. ಅವಾಗ ಬಟ್ಟೆ ಒಗಿಕ್ ಬಂದಾಗ ಕಾಲ್ ಜಾರ್ ಬಿದ್ದೋಗ್ಬಿಟ್ಟಿದೆ. ಅವಾಗ ಲಂಗ ಹಿಂಗೆ ಮೇಲ್ಗಡೆ ಬಂದೈತಲ್ಲ, ನಾನು ಹಾಕೊಂಡಿರೋ ಲಂಗ ಮೇಲ್ಗಡೆ ಗುಳ್ಳೆ ತರ ಬಂದೈತಲ್ಲ, ಅದ್ ನೋಡ್ಬಿಟ್ಟು ಎತ್ತಿದ್ರು ಯಾರೋ. ಫುಲ್ ಒಳಗಡೆ ಹೋಗ್ಬಿಟ್ಟಿದೆ. ಪುಣ್ಯಾತ್ಮ ಯಾರು ಅಂತ ಇನ್ನೂ ಹೌದಾ? ಯಾರು ಅಂತ ಇದು ನರ್ಕಕ್ಕೆ ಹೋಗ್ಬಿಟ್ಟಿರ್ತಾನೆ. ಅದ್ ಯಾರಂತ ಜ್ಞಾಪಕನ ಇಲ್ಲ, ಎತ್ತಿದ್ರು. ಅಂತ ಒಂದ್ ಒಳ್ಳೆ ಕೆಲಸ ಮಾಡಿದ್ಕೆ ಡೈರೆಕ್ಟ್ ನರ್ಕಕ್ಕೆ ಹೋಗ್ಬಿಟ್ಟಿರ್ತಾನೆ. ಏನ್ ಮಾಡ್ತಿದ್ದೀರಾ ಅಪ್ಪು? ನೀವೇ ಓಡಿಸ್ತಿದ್ದೀರಾ? ಬ್ರೇಕು ಎಕ್ಸ್ಲೇಟರ್ ಎಲ್ಲ ನೀವೇ ಕೊಡ್ತಾ ಇರೋದಾ? ಕಾಲ್ ಇಟ್ಟಿಸ್ತಿದ್ಯಾ? ನಾಳೆ ರಜೆನಾ? ನಿಮ್ಗೆ ಯಾವಾಗ ಬೇಕಾವಾಗ ರಜಾ ಹಾಕೊಳ್ಳೋದು, ಯಾವಾಗ ಬೇಕಾವಾಗ ಹೋಗೋದ ಸ್ಕೂಲ್ಗೆ? ಸ್ಕೂಲ್ ಯಾರ್ದದು? ನಿಂದೇ ಸ್ಕೂಲಾ? ನಿಮ್ದೇ ಸ್ಕೂಲ್ ಅದು? ನಾಳೆ ಎದ್ದು ಹೋಗ್ಬೇಕಾ? ಓ, ಸ್ನಾನ ಮಾಡ್ತೀರಾ ನೀವು? ಯಾರು ಮಾಡ್ಸೋದ್ ಸ್ನಾನ ನಿಮ್ಗೆ? ನೀವೇ ಮಾಡ್ತೀರಾ? ಎಷ್ಟು ಒಳ್ಳೆ ಹುಡುಗ ನೀವು. ಸ್ನಾನ ಮಾಡ್ಕೊಂಡು ಏನೇನ್ ಮಾಡ್ತೀರಾ? ಮಾತಿನ ಮಲ್ಲ ಇವನು, ಮಾತಾಡ್ಸ್ತಿದ್ರೆ ಮಾತಾಡ್ತಾನೆ ಇರ್ತಾನೆ.
ಅಂಡ್ ಸ್ವಲ್ಪ ಮುಂದೆ ಬಂದ್ರೆ ನಾನು ನಿಮ್ಗೊಂದು ಸೀನರಿ ತೋರಿಸ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದ್ ಮನೆ, ಆ ಮನೆ ಮುಂದೆ 4-5 ಹಸುಗಳು ಅಂಡ್ ಅದ್ರ ಹಿಂದೆ ಸುಂದರವಾಗಿರೋ ಒಳ್ಳೆ ತೋಟ. ಸೊ ಈ ತರ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನನ್ಗಂತೂ ಸ್ವರ್ಗದಲ್ಲಿ ಇದೀವಿ ಅಂತ ಫೀಲ್ ಆಗತ್ತೆ. ಸೊ ಗೈಸ್ ರೀಚ್ ಆದ್ವಿ. ಇಲ್ಲಿ ನೀವು ರೋಡ್ ನೋಡಿ ಹೇಗಿದೆ ಅಂತ. ರೋಡ್ ಇದೆ ದೇವಸ್ಥಾನಕ್ಕೆ ಅನ್ಕೊಂಡ್ ಅಲ್ಲಿಂದ ಬಂದ್ಬಿಟ್ವಿ. ಇಲ್ಲಿ ನೋಡಿದ್ರೆ ರೋಡೇ ಇಲ್ಲ ಗುರು. ಆ ಕಡೆ ಈ ಕಡೆ ಬರೀ ಹೊಲ ಗದ್ದೆ, ಬರೀ ಹುಲ್ಗಳೇ ಇದಾವೆ. ಇದ್ರಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು ಅಷ್ಟು ದೂರ. ಸೊ ಏನ್ ಮಾಡೋದು, ಬನ್ನಿ ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದೀನಿ, ತೋರಿಸ್ತೀನಿ ನಿಮ್ಗೆಲ್ಲ. ಅಂಕಲ್ ಇದೇನು ಇವೆಲ್ಲ ಏನು? ಹುರುಳಿಕಾಳ? ಹುರುಳಿಕಾಳಂತೆ ನೋಡಿ. ಇದು ಇಷ್ಟು ಚಿಕ್ಕ ಗಿಡದಲ್ಲಿ ಬಿಟ್ಟಿದೆ. ನಾನು ಬಳ್ಳಿಲ್ ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇದು ಎಣ್ಣೆ ಮಾಡೋದಲ್ವಾ ಅಂಕಲ್? ಇದು ಹರಳೆಣ್ಣೆ ಮಾಡ್ತಾರಲ್ಲ ಇದ್ರಲ್ಲಿ, ಬೀಜದಲ್ಲಿ. ಹಾ, ಕಾಯಿ ಆದ್ಮೇಲೆ ಹೌದಾ? ಹಾ, ಆ ತರ ದೊಡ್ಡದಾಗಿ ಹಾಕ್ಬೇಕು. ಓಕೆ ಅಪ್ಪ, ಚೆನ್ನಾಗಿದ್ಯಲ್ಲ ವೆದರು? ಸೂಪರ್. ನಿಂತ್ಕೊಳ್ಳೋರಂತೆ, ಬನ್ನಿ. ನೀವು ಸ್ಲಿಪ್ಪರ್ ಹಾಕೊಂಡ್ ಬರ್ದಿರಾ, ಹಾಗೆ ಬಂದಿದ್ದೀರಾ? ಇದು ನಮ್ಮೂರು. ಹೇಗೆ ಅನಿಸ್ತಿದೆ ನಿಮ್ಗೆಲ್ಲ? ಹಿಂಗ್ ಹೋಗಕ್ಕಾಗಲ್ವಾ? ಅಲ್ಲಾಗಲ್ಲ ಅಂತ, ಅಲ್ಲೇನು ಚೆನ್ನಾಗಿಲ್ಲ ಅಂದ್ರೆ ಈ ಕಡೆ ತಿರುಗಿ ನೋಡಿ. ನಾನು ಇಲ್ಲಿ ಬಂದೇ ಇಲ್ಲ ಅನ್ಕೊಂಡೆ. ಬಂದಿದ್ದೀನಿ ಒಂದೇ ಒಂದ್ಸಲಿ. ಅದು ಚಿಕ್ಕಳಿರ್ಬೇಕಾರೆ ಬಂದಿರೋದು. ನಾವಪ್ಪ ಅವಾಗ ಹೆಗ್ಲು ಮೇಲೆ ಹಾಕೊಂಡ್ ಬರ್ತಿದ್ರು. ಯಾವ ಕನ್ನಡನ ಇದು? ಸೊ ಒಂದ್ಸಲಿ ಬಂದಿದ್ದೀನಿ ಟೆಂಪಲ್ಗೆ. ಆದರೆ ಈ ಟೆಂಪಲ್ ಅಷ್ಟೊಂದು ಡೆವಲಪ್ ಆಗ್ತಿರೋದ್ರಿಂದ ರೋಡು ಏನೂ ಡೆವಲಪ್ ಮಾಡಿಲ್ಲ. ಇಲ್ಲಿ ಹೆಂಗ್ ಹೋಗ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಆಲ್ ನಮಗೆ. ನೋಡಿ ರೋಡ್ ಹೇಗಿದೆ ಅಂತ. ಇಲ್ಲಿ ಹಾವು ಗೀವು ಏನು ಬಂದ್ರೂ ಎಲ್ಲೂ ಜಂಪ್ ಆಗೋದಕ್ಕೂ ಸ್ಪೇಸ್ ಇಲ್ಲ. ಅದು ತುಂಬ ಚೆನ್ನಾಗಿದೆ ಗೈಸ್. ಸೊ ನೋಡಿ ಗೈಸ್, ಫೈನಲಿ ಟೆಂಪಲ್ ರೀಚ್ ಆದ್ವಿ. ಒಂದ್ಸಲಿ ಸುತ್ತ ನೋಡಿ ನೀವು. ಇಲ್ಲೆಲ್ಲೂ ಬರೋದಕ್ಕೆ ದಾರಿ ಇಲ್ಲ. ಸುತ್ತ ಇಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ. ಅಂದರೆ ಫುಲ್ಲು ಏನೇನೋ ಬೆಳೀತಿದ್ದಾರೆ. ಎಲ್ಲೂ ಜಾಗ ಇಲ್ಲ. ಹಾಗೋ ಹೇಗೋ ಮಾಡ್ಕೊಂಡು ಫೈನಲಿ ಟೆಂಪಲ್ ರೀಚ್ ಆದ್ವಿ. ಆ್ಯಕ್ಚುಲಿ ದೇವ್ರನ್ನ ತುಂಬ ನಂಬ್ತಾರೆ. ಬನ್ನಿ ಹೋಗಿ ಪೂಜೆ ಮಾಡೋಣ. ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕವೇ. ಇದು ರಾಗಿ, ಇದನ್ನ ಕಾಚಕ್ಕಿ ಅಂತ ಕರೀತಾರೆ. ಸೊ ಇದು ನಂಗೆ ತುಂಬಾ ಇಷ್ಟ. ಇದನ್ನ ಹುರಿದ್ಬಿಟ್ಟು ಸಕ್ಕರೆ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನ ನಿಮ್ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಅಪ್ಪು. ಸೊ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಟೆಂಪಲ್ ವಿಸಿಟ್ ಇನ್ ನಮ್ಮೂರು. ನನ್ಗಂತೂ ತುಂಬಾ ಖುಷಿ ಆಯ್ತು. ಊರಿಗೆ ಬಂದಿದ್ದು ತುಂಬಾ ದಿನ, ವರ್ಷಗಳೇ ಆದ್ಮೇಲೆ ಈ ಟೆಂಪಲ್ಗೆ ಬರ್ತಿರೋದು. ಚಿಕ್ಕ ವಯಸ್ಸಿದ್ದಾಗ ಬಂದಿದ್ದು. ಸೊ ಎಲ್ಲ ಚೇಂಜಸ್ ಆಗ್ಬಿಟ್ಟಿದೆ. ಸೊ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ದಿನಚರಿ. ಐ ಹೋಪ್ ನಿಮ್ಗೆ ಇದೆಲ್ಲ ಇಷ್ಟ ಆಗಿದೆ ವಿಡಿಯೋ ಆ್ಯಂಡ್ ಪ್ಲೇಸಸ್. ಡೆಫಿನೆಟ್ಲಿ ಯಾರಿಗೂ ಇಷ್ಟ ಆಗಿರಲ್ಲ, ಎಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ಹಿಂಗೆ ನಮ್ಮ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಥರ ವೀಡಿಯೋಸ್ ನಾವು ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮಾಡ್ತೀವಿ. ಆದಷ್ಟು ವ್ಲಾಗ್ಸ್, ಇನ್ನೂ ಜಾಸ್ತಿ ವೀಡಿಯೋಸ್ ಬಿಡ್ತಾ ಇರ್ತೇವೆ. ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನೋಡಿ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.